ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು all-in-one.com ಯೂಟ್ಯೂಬ್ ಚಾನಲ್. ಈ ದಿನ ನಾವು ಫೆಬ್ರವರಿ 10ರ ಕರೆಂಟ್ ಅಫೇರ್ಸ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು 2026ರ ಚಳಿಗಾಲದ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಕ್ರೀಡಾಕೂಟವು ಎಲ್ಲಿ ನಡೆಯುತ್ತಿದೆ? ಬೀಜಿಂಗ್, ಚೀನಾ, ಇಟಲಿಯ ಮಿಲಾನೋ ಕಾರ್ಟಿನಾ, ಫ್ರಾನ್ಸ್ನ ಪ್ಯಾರಿಸ್, ಜಪಾನ್ನ ಟೋಕಿಯೋ. ಉತ್ತರ ಬಿ, ಮಿಲಾನೋ ಕಾರ್ಟಿನಾ, ಇಟಲಿ. 25ನೇ ಆವೃತ್ತಿಯ ಚಳಿಗಾಲದ ಒಲಿಂಪಿಕ್ಸ್ 2026ರ ಫೆಬ್ರವರಿ 6ರಿಂದ 2022ರವರೆಗೆ ಇಟಲಿಯ ಮಿಲಾನ ಮತ್ತು ಕಾರ್ಟಿನಾ ನಗರದಲ್ಲಿ ಜಂಟಿಯಾಗಿ ನಡೆಯುತ್ತಿದೆ. ಇದರ ಲಾಂಛನ ಬಂದ್ಬಿಟ್ಟು ಟೀನಾ ಮತ್ತು ಮಿಲೋ. ಈ ಚಿತ್ರದಲ್ಲಿ ತೋರಿಸ್ತಿರುವಂತೆ ಟೀನಾ ಮತ್ತು ಮಿಲೋ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯವು ಕರ್ನಾಟಕದ ಯಾವ ಭಾಗದಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ? ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ, ಮೈಸೂರು ಮತ್ತು ಶಿವಮೊಗ್ಗ ಸೇರಿದಂತೆ ದಕ್ಷಿಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಆನ್ಸರ್ ಸಿ, ಮೈಸೂರು ಮತ್ತು ಶಿವಮೊಗ್ಗ ಸೇರಿದಂತೆ ದಕ್ಷಿಣ ಕರ್ನಾಟಕದಲ್ಲಿ ಹಕ್ಕಿಪಿಕ್ಕಿ ಸಮುದಾಯವು ಕಂಡುಬರುತ್ತದೆ. ಹಕ್ಕಿಪಿಕ್ಕಿ ಸಮುದಾಯದವರು ಗಿಡಮೂಲಿಕೆ ಔಷಧಿಗಳ ಮಾರಾಟಕ್ಕಾಗಿ ವಿದೇಶಗಳಿಗೆ, ವಿಶೇಷವಾಗಿ ಆಫ್ರಿಕಾ ಪ್ರಯಾಣ ಬೆಳೆಸುತ್ತಾರೆ. ಇತ್ತೀಚೆಗೆ ಮಧ್ಯ ಆಫ್ರಿಕಾದಲ್ಲಿ ಈ ಬುಡಕಟ್ಟಿನ ಸದಸ್ಯರು ವೀಸಾ ಸಮಸ್ಯೆಯಿಂದ ಸಿಲುಕಿಕೊಂಡಿದ್ದರಿಂದ ಸುದ್ದಿಯಲ್ಲಿದ್ದಾರೆ. ಕರ್ನಾಟಕದಲ್ಲಿ ಇವರ ಜನಸಂಖ್ಯೆ ಸುಮಾರು 11,892 ಇರಬಹುದೆಂದು 2011ರ ಜನಗಣತಿ ಪ್ರಕಾರ ತಿಳಿದುಬಂದಿದೆ. ನೆಕ್ಸ್ಟ್, ಇತ್ತೀಚೆಗೆ ನಡೆದ 2026ರ ICC ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಯಾರನ್ನು ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು? ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ಪಾಕಿಸ್ತಾನ. ಆಪ್ಷನ್ ಬಿ, ಇಂಗ್ಲೆಂಡ್. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು 100 ರನ್ಗಳಿಂದ ಸೋಲಿಸುವ ಮೂಲಕ ಭಾರತವು ತನ್ನ 6ನೇ ಅಂಡರ್-19 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. 14 ವರ್ಷದ ಪ್ರತಿಭಾವಂತ ಆಟಗಾರ ವೈಭವ್ ಸೂರ್ಯವಂಶಿ ಅವರು ಫೈನಲ್ನಲ್ಲಿ 175 ರನ್ ಸಿಡಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಪಡೆದರು. ನೆಕ್ಸ್ಟ್ ಕ್ವಶನ್. ಬಾಹ್ಯಾಕಾಶದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ವಿಶ್ವದ ಮೊದಲ ಸಾಮಾನ್ಯ ಉದ್ದೇಶದ AI ಮಾದರಿ ಯಾವುದು? GPT-5, ಜೆಮಿನಿ 2.0, ಕ್ವೈನ್ 3, ಅಲಿಬಾಬಾ ಕ್ಲೌಡ್, ಲಾಮಾ 4. ಆಪ್ಷನ್ ಸಿ, ಕ್ವೈನ್ 3. ಇದು ಅಲಿಬಾಬಾ ಕ್ಲೌಡ್ ಒಡೆತನದ ಒಂದು ಚೀನಾ ಅಲಿಬಾಬಾ ಕ್ಲೌಡ್ ಅಭಿವೃದ್ಧಿಪಡಿಸಿದ ಕ್ವೈನ್ 3 ಮಾದರಿಯ ಪರೀಕ್ಷಾರ್ಥ ಉಪಗ್ರಹವೊಂದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಬಾಹ್ಯಾಕಾಶದಲ್ಲಿ ಇನ್ಫರೆನ್ಸ್ ನಡೆಸಿದ ವಿಶ್ವದ ಮೊದಲ AI ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಬಾಹ್ಯಾಕಾಶ ಸಂಶೋಧನೆ ಮತ್ತು ಉಪಗ್ರಹ ಸಂವಹನದಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ ಎಂದು ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್. 2026ರ ಗ್ಲೋಬಲ್ ಟೀಚರ್ ಪ್ರೈಸ್ ಪಡೆದ ಭಾರತೀಯರು ಯಾರು? ರಂಜಿತ್ ಸಿಂಹ ಡಿಸಾಲೆ, ಆಪ್ಷನ್ ಬಿ, ರೌಬಲ್ ನಾಗಿ, ಆಪ್ಷನ್ ಸಿ, ಆನಂದ್ ಕುಮಾರ್, ಆಪ್ಷನ್ ಡಿ, ಸುಧಾಮೂರ್ತಿ. ಆಪ್ಷನ್ ಬಿ, ರೌಬಲ್ ನಾಗಿ. ಕಲೆ ಮತ್ತು ಶಿಕ್ಷಣದ ಮೂಲಕ ಸಾಮಾಜಿಕ ಬದಲಾವಣೆ ತಂದಿದ್ದಕ್ಕಾಗಿ ರೌಬಲ್ ನಾಗಿ ಅವರಿಗೆ ದುಬೈನಲ್ಲಿ ನಡೆದ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ $1 ಮಿಲಿಯನ್ ಮೊತ್ತದ ಗ್ಲೋಬಲ್ ಟೀಚರ್ ಪ್ರೈಸ್ 2026 ನೀಡಿ ಗೌರವಿಸಲಾಯಿತು. ಇವರು ಸ್ಲಮ್ ಪ್ರದೇಶದ ಮಕ್ಕಳ ಶಿಕ್ಷಣಕ್ಕಾಗಿ ನಡೆಸುತ್ತಿರುವ ರೌಬಲ್ ನಾಗಿ ಆರ್ಟ್ ಫೌಂಡೇಶನ್ ಮೂಲಕ ಜಾಗತಿಕ ಗಮನ ಸೆಳೆದಿದ್ದಾರೆ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿರುವ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 85, ಬಿ 92, ಸಿ 98, ಡಿ 100. ಆಪ್ಷನ್ ಸಿ 98. ಇತ್ತೀಚೆಗೆ ಉತ್ತರ ಪ್ರದೇಶದ ಪಟ್ನಾ ಪಕ್ಷಿ ಅಭಯಾರಣ್ಯ ಮತ್ತು ಗುಜರಾತ್ನ ಚಾರಿ ಧಾಂಡ್ ಜೌಗು ಪ್ರದೇಶಗಳನ್ನು ಈ ಪ್ರದೇಶಕ್ಕೆ ಸೇರಿಸುವುದರೊಂದಿಗೆ
ಭಾರತದ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ 98ಕ್ಕೆ ಏರಿಕೆಯಾಗಿದೆ. ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಜೀವವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಭಾರತವು ಏಷ್ಯಾದಲ್ಲೇ ಮುಂಚೂಣಿಯಲ್ಲಿದೆ. ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭಾರತದ 2ನೇ ಅಪರೂಪದ ಶ್ರೀಗಂಧದ ಚಿರತೆ ಸ್ಯಾಂಡಲ್ವುಡ್ ಲಿಯೋಪಾರ್ಡ್ ಪತ್ತೆಯಾಗಿದೆ? ಚಾಮರಾಜನಗರ, ವಿಜಯನಗರ, ಶಿವಮೊಗ್ಗ, ಮೈಸೂರು. ಆಪ್ಷನ್ ಬಿ ವಿಜಯನಗರ. ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಅಪರೂಪದ ಶ್ರೀಗಂಧದ ಚಿರತೆ ಅಥವಾ ಮಸುಕಾದ ಕೆಂಪು ಗುಲಾಬಿ ಬಣ್ಣದ ಚಿರತೆಯನ್ನು ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಸೆರೆಹಿಡಿಯಲಾಗಿದೆ. ಇದು ಭಾರತದ 2ನೇ ಅಧಿಕೃತ ದಾಖಲೆಯಾಗಿದ್ದು, ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಮತ್ತು ಹೊಲೆಮತ್ತಿ ನೇಚರ್ ಫೌಂಡೇಶನ್ ತಂಡ ಇದನ್ನು ಪತ್ತೆ ಹಚ್ಚಿದೆ. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ಆಸ್ತಿ ಮಾಲೀಕತ್ವದ ದಾಖಲೆಗಳನ್ನು ತ್ವರಿತಗೊಳಿಸಲು ಜಾರಿಗೆ ತಂದ ಹೊಸ ವ್ಯವಸ್ಥೆಯ ಹೆಸರೇನು? ಭೂಮಿ 2.0, ಆಟೋ ಮ್ಯೂಟೇಷನ್, ಇ ಸ್ವತ್ತು, ಡಿಜಿಟಲ್ ಪಹಣಿ. ಆಪ್ಷನ್ ಬಿ ಆಟೋ ಮ್ಯೂಟೇಷನ್. ಫೆಬ್ರವರಿ 2026ರಲ್ಲಿ ಜಾರಿಗೆ ಬಂದ ಈ ವ್ಯವಸ್ಥೆಯ ಮೂಲಕ ಆಸ್ತಿ ನೋಂದಣಿಯಾದ ತಕ್ಷಣ ಯಾವುದೇ ಪ್ರತ್ಯೇಕ ಅರ್ಜಿ ಸಲ್ಲಿಸದೆ ಆಸ್ತಿ ಮಾಲೀಕತ್ವದ ಬದಲಾವಣೆ ಮ್ಯೂಟೇಷನ್ ಸ್ವಯಂಚಾಲಿತವಾಗಿ ದಾಖಲಿಸಲಾಗುತ್ತದೆ. ಇದು ಪಾರದರ್ಶಕತೆ ಹೆಚ್ಚಿಸಲು ಮತ್ತು ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟಲು ಸಹಕಾರಿಯಾಗಿದೆ. ನೆಕ್ಸ್ಟ್, 2026ರ ಪದ್ಮ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಮನ್ನಣೆ ಸಿಕ್ಕಿದೆ? ಕೃಷಿ ಮತ್ತು ಜಾನಪದ ಕಲೆ, ಮಾಹಿತಿ ತಂತ್ರಜ್ಞಾನ, ಸಿ ಕ್ರೀಡೆ, ಡಿ ಬಾಹ್ಯಾಕಾಶ ವಿಜ್ಞಾನ. ಎ ಕೃಷಿ ಮತ್ತು ಜಾನಪದ ಕಲೆ. 2026ರ ಪದ್ಮ ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಗ್ರಾಮೀಣ ಭಾಗದ ಜಾನಪದ ಕಲಾವಿದರು ಮತ್ತು ಸುಸ್ಥಿರ ಕೃಷಿ ಪದ್ಧತಿ ಅಳವಡಿಸಿಕೊಂಡ ಸಾಧಕರನ್ನು ಗುರುತಿಸಿ ಗೌರವಿಸಲಾಗಿದೆ. ವಿಶೇಷವಾಗಿ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಸಾಧಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಮುಂಬರುವ ಸ್ಥಳೀಯ ಸಂಸ್ಥೆಗಳ, ಪಂಚಾಯತ್ ಮತ್ತು ನಗರಸಭೆ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಏನನ್ನು ಬಳಸಲು ಅನುಮೋದನೆ ನೀಡಿದೆ? ಆನ್ಲೈನ್ ಮತದಾನ, ಪೇಪರ್ ಬ್ಯಾಲೆಟ್, ಬಯೋಮೆಟ್ರಿಕ್ ಮತದಾನ, ಇ ಪೋಲಿಂಗ್. ಆಪ್ಷನ್ ಬಿ ಪೇಪರ್ ಬ್ಯಾಲೆಟ್. ಸಾರ್ವಜನಿಕ ನಂಬಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಕರ್ನಾಟಕ ಸಚಿವ ಸಂಪುಟವು ಮುಂಬರುವ ಜಿಲ್ಲಾ, ತಾಲೂಕು ಪಂಚಾಯತ್ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧರಿಸಿದೆ. ಥ್ಯಾಂಕ್ ಯು ಸ್ನೇಹಿತರೆ.